ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿರ್ಣಯವಾಗುತ್ತೆ ಅನ್ನೋದು ವಾಡಿಕೆ. ಪ್ರತಿಯೊಬ್ಬರ ಹಣೆಯಲ್ಲಿ ಬಾಳ ಸಂಗಾತಿಯ ಹೆಸರಿರುತ್ತೆ ಅನ್ನೋದು ನಂಬಿಕೆ. ಈ ನಂಬಿಕೆ ವಾಡಿಕೆಗಳನ್ನ ಗಾಳಿಗೆ ತೂರೋ ಕೆಲಸ ಈ ಘಟಾಣಿ ಹೆಂಗಸರದ್ದು. ಇದರಲ್ಲಿ ಏನಂದ್ರೆ ಎಸ್ಪೆಷಲಿ ಈ ಧಾರವಾಡ, ಹುಬ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿ ಸೇರಿಸ್ಕೊಂಡು ಕೆಲವು ಮೀಡಿಯೇಟರ್ಸ್ ರೆಡಿ ಆಗಿದ್ರು, ಏಜೆಂಟ್ಸು. ಇವರೇನೆಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ರಾಜಸ್ಥಾನ, ಅಲ್ಲಿ ಕೆಲವು ಏಜೆಂಟ್ಸ್ ಇದ್ದರು, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಸೊ ಅಲ್ಲಿ ರಾಜಸ್ಥಾನದಿಂದ ಯಾರಾದರೂ ಹುಡುಗಿ ಬೇಕು ಮದುವೆ ಆಗನಿಗೆ ಅಂತ ಹೇಳಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಆ ಏಜೆಂಟ್ಸ್ಗೆ, ಅವರು ಇಲ್ಲಿದ್ದಂಥ ಏಜೆಂಟ್ಸ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೀಗೆ ರಾಜಸ್ಥಾನಿ ಹುಡುಗರು ಹುಬ್ಬಳ್ಳಿ ಧಾರವಾಡದ ಬಡವರ ಮನೆ ಹುಡುಗಿರನ್ನ ಹಣ ಕೊಟ್ಟು ತಗೊಂಡು ಹೋಗೋದು ಈ ಭಾಗದ ಜನರಿಗೆ ಹೊಸ್ತಲ್ಲ. ಹಾಗೆ ಮಗಳನ್ನ ಮದುವೆ ಮಾಡಿ ರಾಜಸ್ಥಾನಕ್ಕೆ ಕಳಿಸಿದ ಕೆಲ ಹೆತ್ತವರನ್ನ ಮಾತಾಡಿಸಿದಾಗ ಅಲ್ಲಿ ನಮ್ಮ ಹುಡುಗಿ ಸಂಸಾರ ಮಾಡಿಕೊಂಡು ಸುಖವಾಗಿದ್ದಾಳೆ ಅಂತ ಹೇಳ್ತಾರಾದ್ರೂ ಪೊಲೀಸರಿಗೆ ಇಲ್ಲಿಂದ ಹೋಗೋ ಹುಡುಗಿರು ನಿಜಕ್ಕೂ ಹೆಂಡತಿ ಆಗ್ತಾರಾ ಅಥವಾ ಕೆಟ್ಟ ಜನರ ಕೈಗೆ ಸಿಕ್ಕಿ ಹಾಳಾಗ್ತಾರಾ ಅನ್ನೋ ಅನುಮಾನ ಇದ್ದೇ ಇತ್ತು. ಆ ಬಗ್ಗೆ ತನಿಖೆ ನಡೆಸ್ತಿದ್ದಾಗಲೇ ರಾಜೇಂದ್ರ ಚೋಪ್ರಾ ಸ್ಟೇಷನ್ಗೆ ಬಂದಿದ್ದ. ನನ್ನ ಹೆಂಡತಿ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ನಾವು ಇನಿಷಿಯಲಿ ಈ ಥರ ಇಲ್ಲಿಂದ ಮದುವೆ ನೆಪದಲ್ಲಿ ಕರ್ಕೊಂಡೋಗಿ ಅಲ್ಲೇನಾದ್ರು ಮಾಡ್ತಾ ಇದ್ದಾರೆ ಅಂತ ಡೌಟ್ ಬಂತು. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ಎಂಕ್ವೈರಿ ಮಾಡಿದಾಗ ಈ ಏಜೆಂಟ್ಸು ಮತ್ತು ಕೆಲವು ಲೇಡೀಸು, ಬ್ಯಾಡ್ ಕ್ಯಾರೆಕ್ಟರ್ ಲೇಡೀಸು, ಇವರು ಒಂದು ನೆಟ್ವರ್ಕ್ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ಮ್ಯಾರೇಜ್ ಮಾಡ್ಕೊಂಡದು. ಸೊ ಅಲ್ಲಿಂದ ಯಾರಾದರೂ ಬಂದರೆ ಈಗ ಹೆಸರು ಚೇಂಜ್ ಮಾಡ್ಕೊಂಡದು, ಅಡ್ರೆಸ್ ಚೇಂಜ್ ಮಾಡ್ಕೊಂಡದು, ಆ ಅಡ್ರೆಸ್ಸು ಫಾಲ್ಸ್ ಹೆಸರು ಇಟ್ಕೊಂಡು ಒಂದು ಫೋಟೋ ಹಚ್ಚಿಬಿಟ್ಟು ಅವರು ರಿಜಿಸ್ಟರ್ ಆಫ್ ಮ್ಯಾರೇಜಸ್ ಇಲ್ಲಿ ಒಂದು ಡಾಕ್ಯುಮೆಂಟ್ ಮಾಡೋದು ಮತ್ತು ಇಲ್ಲಿ ಮದುವೆ ಮಾಡ್ಕೊಂಡದು. ಇವ್ರದ್ದು ಡೀಲಿಂಗ್ ಅಂದರೆ ಮೆಜಾರಿಟಿ ಆಫ್ ಕೇಸಸ್ ನಾವು ನೋಡಿದ್ವಿ 1.5 lakh to 2 lakhs ಮದುವೆ ಆಗನಿಗೆ ಇದೆ. ಅದರಲ್ಲಿ ಇಲ್ಲಿದ್ದಂಥ ಮೀಡಿಯೇಟ್ರು ಒಂದು 40,000 ತೊಗೊಂಡದು, ಅಲ್ಲಿದ್ದ ಮೀಡಿಯೇಟ್ರು ಒಂದು 40,000 ಕೊಡೋದು, ಉಳಿದ ಅಮೌಂಟು 60,000 to 70,000 ಆ ಲೇಡಿ ಯಾರು ಮದುವೆಗೆ ಒಪ್ಕೊಂಡಿರ್ತದೋ ಅವಳಿಗೆ ಕೊಡೋದು, ಅವ್ರ ಫ್ಯಾಮಿಲಿಗೆ ಕೊಡೋದು. ಸೊ ಅವನು ಬಂದು ಈಗ ರಾಜಸ್ಥಾನದಿಂದ ಹುಡುಗ ಬರ್ತಾನೋ, ಮದುವೆ ಮಾಡ್ತಾರೋ, ಎಲ್ಲೆಲ್ಲ ರಿಜಿಸ್ಟ್ರೇಷನ್ ಅದು ಇದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೋ, ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತು. ಕರ್ಕೊಂಡೋಗಿ ಅಲ್ಲಿ ಸರಿಯಾಗಿ ಸಂಸಾರ ಮಾಡ್ತಾರೆ ಅದು ಅಂತ ಹೇಳಿದ್ರೆ ಇಲ್ಲ, ಆ ಥರ ಇಲ್ಲ. ಸೊ ಅಲ್ಲಿ 2-3 months ಅವ್ರ ಜೊತೆ ಇರೋದು, ಮತ್ತು ಅಲ್ಲಿ ಏನು ಸಿಗ್ತದೆ ಮನೆಯಲ್ಲಿ ಯಾರಿಲ್ಲದ್ರೆ ಅಲ್ಲಿ ಏನು ಸಿಗ್ತದೆ ಅದು ತೊಗೊಂಡು ವಾಪಸ್ ಬಂದುಬಿಡೋದು. ಅಥವಾ ಇಲ್ಲಿ ಈಗ ಫ್ಯಾಮಿಲಿ ಮೆಂಬರ್ಸ್ ನೋಡಬೇಕು ಮತ್ತು ಇನ್ನೊಂದು ನಮ್ಮ ಮನೆಗೆ ಹೋಗಿ ಬರಬೇಕು, ನೋಡಬೇಕು, ನಮ್ಮ ಊರು ನೋಡಬೇಕಂತ ಹೇಳಿ ಆ ನೆಪದಲ್ಲಿ ಬರೋದು. ಮತ್ತು ಇಲ್ಲಿ ಬಂದ ತಕ್ಷಣ ಮತ್ತು ಆ್ಯಸ್ ಯೂಶ್ವಲ್ ಹೆಸರು ಚೇಂಜ್ ಮಾಡ್ಕೊಂಡೋದು ಮತ್ತು ಬೇರೆ ಹೆಸರಿನಲ್ಲಿ ಬೇರೆ ಇದರಲ್ಲಿ ಈ ಥರ ಈ ದಂಧೆ ನಡೀತಾ ಇದೆ. ಹೀಗೆ ಇರೋ ಬರೋರನ್ನೆಲ್ಲ ದೋಚ್ಕೊಂಡು ಓಡಿ ಬರೋ ಹುಡುಗಿರ ಸಾಲಲ್ಲಿ ತನ್ನ ಹೆಂಡತಿ ಜಯಶ್ರೀನೂ ಇರಬಹುದು ಅಂತ ಇವನಿಗನಿಸಿರ್ಲಿಲ್ಲ. ಈತ ನನ್ನವಳು ನನ್ನ ಜೊತೆ ಮಾತಾಡೇ ಮನೆ ಬಿಟ್ಟಿದ್ದಾಳೆ, ತನ್ನ ತಂದೆಗೆ ಹುಷಾರಿಲ್ಲ ಅಂತ ನೋಡೋದಕ್ಕೆ ಇಲ್ಲಿಗೆ ಬಂದವಳು ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. 3 महीना थी। बाद में क्या बोले? वही पापा की तबीयत खराब है इसके लिए मैं गांव जा रही हूँ बोले के 16 तारीख को लास्ट बात हुई। 16 तारीख के बाद में लास्ट 18 तारीख को कॉलिंग पे बात हुई। 18 तारीख से लेकर 30 तारीख तक बात किया, कोई जवाब नहीं मिला। मैं 30 तारीख को निकल के 1 तारीख को यहाँ पे आया। 1 तारीख को जवाब मिलने के बाद में मैंने 1 तारीख को कंप्लेंट की। डाउट तो वो नहीं आने की वजह से कॉल नहीं उठाया, कॉल नहीं किया मेरे को। लास्ट 18 तारीख को कॉल किया था। 18 तारीख के बाद में 30 तारीख तक कोई कॉल नहीं। ಒಂದೇ ಒಂದು ಫೋನ್ ಕಾಲ್ ಇಲ್ಲ ಅಂದಾಗ ಭಯ ಪಟ್ಕೊಂಡು ಓಡಿ ಬಂದಿದ್ದ ಚೋಪ್ರಾಗೆ ಹೆಂಡತಿನೂ ಸಿಗಲಿಲ್ಲ, ಅವರಪ್ಪ ಅಮ್ಮನೂ ಎಲ್ಲಿರ್ತಾರೆ ಗೊತ್ತಿಲ್ಲ. ಕೊನೆಗೆ ಮದುವೆ ಮಾಡಿಸಿದ ಏಜೆಂಟೂ ಸಿಗಲಿಲ್ಲ. ಆದರೆ ಪೊಲೀಸರಿಗೆ ಅವಳು ಸಿಕ್ಕಿಬಿಟ್ಲು. ಆಕೆ ಹೆಸರು ರತ್ನ ಅಲಿಯಾ ಶಕುಂತಲಾ. ಸೊ ಯಾರು ನಿಮ್ಗೆ ಅರೇಂಜ್ಮೆಂಟ್ ಮಾಡಿದ್ರು ಮ್ಯಾರೇಜ್ಗೆ ಅಂತ ಹೇಳಿದ್ರೆ ಸೊ ಮೀಡಿಯೇಟರು. ಆ ಮೀಡಿಯೇಟರ್ ಇಟ್ಕೊಂಡು ನಾವು ಇಂಟ್ರಗೇಷನ್ ಮಾಡಿದಾಗ ಅವಳು ಯಾರು ಅಂತ ಹೇಳಿದ ತಕ್ಷಣ ಜಯಶ್ರೀ ಅಂತ ಹೇಳಿದ್ರು. ಜಯಶ್ರೀ ಅಂತ ಹೇಳಿದ್ರೆ ಯಾರಂತ ನಾವು ಹುಡುಕಾಡಿದ್ವಿ, ಅಡ್ರೆಸ್ ಟ್ರೇಸ್ ಔಟ್ ಮಾಡಿದ್ವಿ. ಅವಳು ಆ್ಯಕ್ಚುಲ್ ನೇಮ್ ಅಂದರೆ ಗುಲ್ಜಾರು. ಎಂಥ ಧೋಕಾನಪ್ಪ! ಮುಸ್ಲಿಂ ಹುಡುಗಿ ಗುಲ್ಜಾರ್ಗೆ ಜಯಶ್ರೀ ಅನ್ನೋ ಹೆಸರಿಟ್ಟು ಮದುವೆ ಮಾಡಿ ಕಳಿಸಿದ್ದಾರೆ. ತೀರಾ ವಿಚಾರಿಸಿದಾಗ ಈ ಹುಡುಗಿಗೆ ಜಯಶ್ರೀ ಅನ್ನೋ ಒಂದಲ್ಲ, ಇನ್ನು ಬೇಜಾನ್ ಹೆಸರುಗಳಿವೆ ಅನ್ನೋದು ಗೊತ್ತಾಗಿದೆ. ಸುಧಾ, ಅದೇ ಅಲಿಯಾಸ್ ಪೂಜಾ, ವಿಜಯಲಕ್ಷ್ಮಿ, ಸಾಕಷ್ಟು ಹೆಸರುಗಳಿದೆ. ಒಂದೊಂದು ಮದುವೆಗೆ ಒಂದೊಂದು ಹೆಸರು. ಇನ್ನೊಂದು ಸ್ವಲ್ಪ ದಿನ ಕಳೆದಿದ್ರೆ ಈ ಜಯಶ್ರೀ ಮಾಲಾಶ್ರೀಯಾಗಿ
ಮತ್ತೊಂದು ಮದುವೆ ಮಾಡ್ಕೊಂಡಾಗಿರ್ತಿತ್ತು. ಅಷ್ಟರೊಳಗೆ ಪೊಲೀಸರು ಕಳ್ಳ ಪಟಾಲಂನ ಹಿಡ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸಿಬಿಟ್ರೆ ಒಬ್ಬೊಬ್ಬರದು ಒಂದೊಂದಾಟ. ನೋಡಬೇಕು ಅವ್ರ ನಾಟಕನ. ನಮಗೆ ಯಾವ್ದು ತಪ್ಪು ಮಾಡಿಲ್ಲ, ನಾವು ಎಲ್ಲ ಬಿಟ್ಟು ಒಳ್ಳೆ ಜೀವನ ಸಾಗಿಸಾಕತ್ತೀವಿ. ಅದ್ ಬಿಟ್ಕೊಟ್ರೆ ನಮಗೆ ಒಳ್ಳೆ ದಾರಿ ತಳಕತ್ತೀರಿ, ಮತ್ತೆ ಕೆಟ್ಟ ದಾರಿಗೆ ತಳ್ರಿಪ್ಪ ಊರಿಪ್ಪ. ನನ್ನ ಹೆಣ್ಣು ಮಕ್ಕಳು ಉಪವಾಸ ವಿಶ್ವಾಸ ಸಾಯ್ಲಪ್ಪ ಅಂತ ಹೇಳ್ತೀನಿ ನಾನು. ಎಲ್ಲರೂ ಹೆಣ್ಣು ಮಕ್ಕಳು ಸಾಯ್ಲಪ್ಪ ಅಂತ ಹೇಳ್ತಿದ್ದೆ ನಾನು. ಹೌದ್ರಿ, ನಾವು ಏನಿಲ್ಲ ಯಾವ ಇಲ್ಲ ತಪ್ಪು ನಿಮಗೆ ಹಾಗೆ ಹೇಳ್ತಿದ್ದಾರೆ ನಮಗೆ. ಏನ್ ತಪ್ಪು ನೋಡ್ಬೇಕಾಗ್ತಿದ್ರಿ ಈಗ. ನೋಡ್ರಿ ಸರ್, ಇವ್ರ ವಯಸ್ಸಿಗೆ ಬಂದಾಗ್ರಿ ಸಂಗಿನಾಗ್ರಿ ಸಾಲ ಮಾಡಿದ್ದಕ್ಕೆ ನಾ ಮಾಡ್ತೇನ್ರಿ ಸರ್. ಇಲ್ಲ ಹೌದ್ರಿ, ಮಾಡ್ತಿದ್ರ ಅವ್ರದ್ದು ನಮ್ಗೆ ಏನೈತ್ರಿ ಸರ್, ನಮ್ಗೆ ಸಂಬಂಧ ನಮ್ಗೆ ಹಾಕ್ಬಿಟ್ಟಿದ್ದಾರೆ. ಏನ್ ಸರ್ ಮಗಳು ಹಿಂಗೆ ಒಬ್ರು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬೈದು ಕೇಳಿದ್ರೆ ಈ ಗಂಡಸರು ಇದರಲ್ಲಿ ನಮ್ಮದೇನೂ ಪಾತ್ರ ಇಲ್ಲ ಅಂತಾರೆ. ನಾವಂತಂದ್ರೆ ಮಾಡಿಲ್ಲ ಸರ್, ಮಾಡಿದ್ರೆ ನಾವು ಒಪ್ಕೊಂತೀವಿ ಸರ್. ಯಾರು ಇವ್ರು ಮಾಡ್ಯಾರ ಸರ್, ನಾವಂತೂ ಮಾಡಿಲ್ಲ ಸರ್. ಇದಕ್ಕೆ ಇದು ಯಾವ್ದು ಪೂಜೆ ನಮ್ಗೆ ಇಲ್ಲ ಸರ್, ಖರ್ಚಿಲ್ಲ ಸರ್. ಇವರು ಅಂದ್ರೆ ಈ ರತ್ನ ಆಂಟಿ. ಈಕೆದು ಇದೇ ದೋಖಾ ವ್ಯವಹಾರ. ತಾನೆಷ್ಟು ಮದುವೆ ಮಾಡಿಸಿದ್ದೀನಿ ಅನ್ನೋದು ಇವಳಿಗೆ ಲೆಕ್ಕ ಇಲ್ಲ. ಭಲೆ ಚಾಲಾಕಿ ಹೆಂಗಸು. ಆವತ್ತು ಪೊಲೀಸರ ಹತ್ರ ಕೂಡ ಒಬ್ಬ ಹುಡುಗಿ ಹೆಸರನ್ನ ಬಾಯಿ ಬಿಟ್ಟಿರ್ಲಿಲ್ಲ. ಆದ್ರೆ ಇವಳ ಜೊತೆಗಿದ್ದ ಗುಲ್ಜಾರ್ ತನಗೆ ಪರಿಚಯ ಇದ್ದ ಇನ್ನೊಬ್ಬಳ ಬಗ್ಗೆ ಹೇಳಿದ್ಲು. ಆಕೆ ಮದುವೆ ಗಂಡಿಗೆ ಸಿಗೋದಕ್ಕೆ ರೆಡಿಯಾಗಿ ಲಾಡ್ಜ್ ಒಂದರಲ್ಲಿ ಠಿಕಾಣಿ ಹೂಡಿದ್ಲು. ಈಕೆಯ ಅಸಲಿ ಹೆಸರು ಸುಧಾ. ಹಾವೇರಿಯ ಸವಣೂರು ತಾಲೂಕಿನ ಗೋಣಾಳ ಗ್ರಾಮದ ಈ ಹುಡುಗಿಗೂ ಸುಮಾರು 25 ಮದುವೆ ಮಾಡಿಸಲಾಗಿದೆಯಂತೆ. ಒಬ್ಬಳಾದರೆ ಸುಧಾ ಅಲಿಯಾಸ್ ಪೂಜಾ ಅಲಿಯಾಸ್ ವಿಜಯಲಕ್ಷ್ಮಿ ಅಂತ ಅವಳ ಹೆಸರು ಎಷ್ಟಿದೆ ಗೊತ್ತಿಲ್ಲ, ಸಾಕಷ್ಟು ಹೆಸರುಗಳಿದೆ. ಅಮ್ಮ ಈಗ ನಾವು ಅವಳ ಕೇಳಿದಾಗ 12 ಮದುವೆಗಳಾಗಿದೆ ಅಂತ ಹೇಳಿ. ಮತ್ತು ಆ ಮೀಡಿಯೇಟರ್ಸ್ ಹೇಳ್ತಾರೂ ಲೆಕ್ಕನೇ ಇಲ್ಲ ಸರ್, ಒಂದು 20-25 ಸಲ ಮದುವೆ ಆಗಿರ್ಬೋದು, ನಾವೇ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಕಂಡ ಹುಡುಗಿರಿಗೆ ಲೆಕ್ಕ ಇಲ್ಲದಷ್ಟು ಮದುವೆ ಮಾಡಿನೇ ಈ ಮೂದೇವಿ ರತ್ನ ಅಲಿಯಾ ಶಕುಂತಲಾ ಐಷಾರಾಮಿಯಾಗಿ ಬದುಕುತ್ತಿದ್ದಾಳೆ. ಎಲ್ಲರ ಹತ್ರನೂ ಲಕ್ಷ ಪೀಕೋ ಈ ಹೆಂಗಸಿಗೆ ದಂಧೆ ಹುಡುಗಿಯರ ಕಾಂಟ್ಯಾಕ್ಟೂ ಇದೆ. ಟೈಮ್ ಬಂದ್ರೆ ಅವ್ರನ್ನು ಮದುಮಗಳು ಅಂತ ಕೂರಿಸ್ತಾಳೆ. ಇಂಥ ಹೆಂಗಸಿನ ಕೈಗೆ ರಾಜಸ್ಥಾನದ ರಾಯಲ್ ಫ್ಯಾಮಿಲಿಯೊಂದರ ಹುಡುಗ ಸಿಕ್ಕಿದ್ದು ಹೆಂಗೆ? ಅವನು ಈ ಮದುವೆಯಾಗೋದಕ್ಕೆ ಕಾರಣ ಏನು? ಅದೇ ಸಖತ್ ಇಂಟ್ರೆಸ್ಟಿಂಗ್ ವಿಷಯ. ಮದುವೆ ಮಾಡಿಕೊಂಡು ಮನೆಗೆ ಬರೋ ಹುಡುಗಿ ಮನೆ ಬೆಳಗೋ ಮಹಾಲಕ್ಷ್ಮಿ ಆಗ್ತಾಳಾ ಅಥವಾ ಮನೆ ತೊಳ್ಕೊಂಡು ಓಡೋಗ್ತಾಳಾ ಅನ್ನೋ ಅನುಮಾನದ ದೃಷ್ಟಿಯಿಂದ ನೋಡೋ ಪರಿಸ್ಥಿತಿ ರಾಜಸ್ಥಾನದಲ್ಲಂತೂ ಆಲ್ರೆಡಿ ಸೃಷ್ಟಿಯಾಗ್ಬಿಟ್ಟಿದೆ. ಅವರಿಗೆ ಹುಬ್ಬಳ್ಳಿಯ ಹುಡುಗಿರು ಅಂದರೆ ಇತ್ತೀಚೆಗೆ ಭಯ ಆಗುತ್ತೆ. ಆದರೂ ಅವರು ಇಲ್ಲಿಗೆ ಬರೋದು ಯಾಕೆ? ಈ ಹುಡುಗಿಯರನ್ನ ಮದುವೆ ಮಾಡ್ಕೊಳ್ಳೋದು ಯಾಕೆ? ನೋಡೋಣ ಬ್ರೇಕ್ನ ನಂತರ.